ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಈ ಮೀನರಾಶಿಯ ಅಧಿಪತಿ ಗುರುಗ್ರಹ. ಅಂದರೆ ಎಲ್ಲ ಗ್ರಹಗಳಲ್ಲಿ ಪ್ರಧಾನ ಗ್ರಹವಾದಂತಹ ಈ 7 ಗ್ರಹ ಅಥವಾ 9 ಗ್ರಹ ಅಂತ ಏನು ನಾವು ಹೇಳ್ತೀವಿ, ಅದರಲ್ಲಿ ಗುರುಗ್ರಹ ತುಂಬ ಪ್ರಮುಖವಾದಂತಹ ಗ್ರಹ. ಅಂತಹ ಗುರುವಿನ ಆಧಿಪತ್ಯಕ್ಕೆ ಒಳಪಟ್ಟಿರತಕ್ಕಂಥದ್ದು ಮೀನ ಲಗ್ನ ಅಥವಾ ಮೀನರಾಶಿ. ಆ ಮೀನರಾಶಿಯಲ್ಲಿಯೇ ಈ ವರ್ಷ ಶನಿ ಈಗಾಗಲೇ ಮೀನರಾಶಿಯವರಿಗೆ ಶನಿ 7.5 7 ರಾಟೆ ಶನಿ ನಡೀತಾ ಇದೆ. ಜೊತೆಯಲ್ಲಿ ಗುರುವಿನ ಬಲವೂ ಕೂಡ ಒಂದಷ್ಟು ದಿವಸ ಇತ್ತು, ಈಗ ಇಲ್ಲ. ನಂತರದಲ್ಲಿ ಜೂನ್ ನಂತರದಲ್ಲಿ ಗುರುಬಲ ಬರುತ್ತೆ. ಆ ಸಮಯಕ್ಕೆ ಸರಿಯಾಗಿ ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ಆ ಗ್ರಹದ ಗತಿಗಳಿಗೆ ಗ್ರಹಗಳ ಚಲನೆಗೆ ಅನುಸಾರವಾಗಿ ರೂಪಿಸಿಕೊಳ್ಳತಕ್ಕಂಥದ್ದು ಅಂತ ತಿಳಿದುಕೊಳ್ಳತಕ್ಕಂಥದ್ದು, ಜೊತೆಯಲ್ಲಿ ಆ ದಿಸೆಯಲ್ಲಿ ನಮ್ಮ ಜೀವನದ ಕ್ರಮವನ್ನು ನಾವು ಬದಲಾಯಿಸಿಕೊಳ್ಳತಕ್ಕಂಥದ್ದೇ ಈ ರಾಶಿ ಫಲವನ್ನು ಹೇಳತಕ್ಕಂತಹ ಉದ್ದೇಶ. ಈ ಮೀನರಾಶಿಯವರು ಪ್ರಮುಖವಾಗಿ ರಾಶಿಯಲ್ಲಿಯೇ ಶನಿ ಇರುವುದರಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಫಲತೆ ಕಾಣತಕ್ಕಂಥದ್ದು, ಪದೇ ಪದೇ ಅಡೆತಡೆಗಳು ಬರತಕ್ಕಂಥದ್ದು ಸಹಜವಾಗಿ ಅವರಿಗೆ ಈಗಾಗಲೇ ಅನುಭವದಲ್ಲಿ ಇದೆ, ಇನ್ನು ಮುಂದೆಯೂ ಕೂಡ ಮುಂದುವರೆದುಕೊಂಡು ಹೋಗುತ್ತೆ. ಆದರೆ ಕೆಲವೊಂದು ಈ ಜೂನ್ ನಂತರದಲ್ಲಿ ಅಕ್ಟೋಬರ್ ಒಳಗೆ ಅವರಿಗೆ ಒಳ್ಳೆಯ ದಿನಗಳು ಇದೆ ಅಂತ ಹೇಳಬಹುದು. ಅಂದರೆ ನಿಮ್ಮದು ಯಾವುದೇ ಕೆಲಸ ಕಾರ್ಯಗಳಿದ್ದರೆ, ಕೆಲವರು ಈ IT ಫೀಲ್ಡರ್ ಇರ್ತಕ್ಕಂಥ ಕೆಲಸ ಬದಲಾಯಿಸಬೇಕು ಅಂತಿರ್ತಾರೆ. ಈ ಯಾವುದೋ ಕೆಲಸ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಬದಲಾಯಿಸಿದರೆ ಅದು ಅಂದುಕೊಂಡಂತೆ ಕೆಲಸ ಇರುವುದಿಲ್ಲ, ಅಥವಾ ಸರಿಯಾದ ಪ್ಯಾಕೇಜ್ ಸಿಗಲ್ಲ, ಅಥವಾ ವಾತಾವರಣ ಸರಿಯಾಗಿ ಇಲ್ಲದೆ ಕೆಲಸ ಬಿಟ್ಟುಬಿಡ್ತಾರೆ. ಇಂತಹದ್ದೆಲ್ಲ ಆಗುತ್ತೆ. ಅದರಲ್ಲಿ ಸರಿಯಾದ ಸಮಯವನ್ನು ನೋಡಿ ನಮ್ಮ ಕಾರ್ಯಯೋಜನೆಯನ್ನು ನಾವು ಹಮ್ಮಿಕೊಳ್ಳಬೇಕಾಗುತ್ತೆ. ಅದರಿಂದ ಜೂನ್ ನಂತರದಲ್ಲಿ ಅಕ್ಟೋಬರ್ವರೆಗೆ ಏನು ಮೀನರಾಶಿ ಒಳ್ಳೆಯ ಸುದಿನಗಳು ಇರುವುದರಿಂದ ಆ ಸಮಯದಲ್ಲಿ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವೊಂದು ಯಾವುದೇ ಒಂದು ಸಾಧನೆಯನ್ನು ಮಾಡತಕ್ಕಂಥದ್ದು, ಕೆಲಸ ಬದಲಾಯಿಸ್ತಕ್ಕಂಥದ್ದು, ವ್ಯಾಪಾರ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು, ಅಥವಾ ನೀವುದೇ ಹಣವನ್ನು ತೊಡಗಿಸ್ತಕ್ಕಂಥದ್ದು, ಹೂಡಿಕೆಯನ್ನು ಮಾಡತಕ್ಕಂಥದ್ದು, ಇದೇನಿದ್ರೂ ಆ ಸಮಯದಲ್ಲಿ ಮಾಡಿಕೊಳ್ಳಿ. ಆದರೆ ತುಂಬ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಅದರಲ್ಲೂ ಸ್ಟಾಕು, ಶೇರು ಇಂತಹದ್ದೆಲ್ಲ ಮಾಡಬೇಕಾದ್ರೆ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿ ನಷ್ಟ ಆಗತಕ್ಕಂಥದ್ದು ಕೂಡ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಇದೆ. ಲಾಭವೂ ಆಗಬಹುದು, ನಷ್ಟವೂ ಆಗಬಹುದು. ಆದ್ದರಿಂದ ತುಂಬ ಎಚ್ಚರಿಕೆ, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇದ್ದು ಆ ಮೂಲಕ ವ್ಯವಹಾರವನ್ನು ಮಾಡತಕ್ಕಂಥ ತುಂಬ ಮುಖ್ಯ. ಕೌಟುಂಬಿಕವಾಗಿ ಕೆಲವೊಂದು ಈ ಆಸ್ತಿ ಸಂಪತ್ತನ್ನು ಗಳಿಸಬೇಕು. ಅದರಲ್ಲೂ ಕೃಷಿಕಾರಕ ಶನಿ ಅಂತಹದ್ದು ಮೀನರಾಶಿಗೆ. ಕೃಷಿ ಜಮೀನನ್ನು ಖರೀದಿ ಮಾಡತಕ್ಕಂಥದ್ದಿದ್ದರೆ, ಅಥವಾ ಕೃಷಿಕರು ಏನಾದರೂ ಹೊಸದಾಗಿ ಜಮೀನನ್ನು ಖರೀದಿಯನ್ನು ಮಾಡಬೇಕು ಅಂತಿದ್ದರೆ ಜೂನಿಂದ ಅಕ್ಟೋಬರ್ ಒಳಗಡೆ ಅಂತಹ ಖರೀದಿಯನ್ನು, ಯಾವುದೇ ಒಂದು ಭೂಮಿ ಖರೀದಿ, ಕೃಷಿ ಭೂಮಿಯನ್ನು ಖರೀದಿ ಮಾಡತಕ್ಕಂಥದ್ದು, ಕೃಷಿಯ ಬದಲಾವಣೆ ಇಂತಹದ್ದನ್ನು ಮಾಡಿಕೊಳ್ಳಿ. ಅದು ನಿಮಗೆ ವಿಶೇಷವಾದಂತಹ ಪುಷ್ಟಿದಾಯಕ, ಅಂದರೆ ಅಭಿವೃದ್ಧಿಯನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು. ಈ ಅನಾರೋಗ್ಯ ಸಮಸ್ಯೆ ನಿರಂತರವಾಗಿ ಕಾಡ್ತಾ ಇದೆ. ಯಾಕೆಂದರೆ ರೋಗಸ್ಥಾನದಲ್ಲಿ ಕೇತು ಇದ್ದಾನೆ, ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಆದ್ದರಿಂದ ಇದಕ್ಕೆ ಕೆಲವೊಂದು ಈ ರೀತಿಯಾಗಿ ಗ್ರಹಗತಿಗಳು ಚೆನ್ನಾಗಿ ಇಲ್ಲದೇ ಇದ್ದಾಗ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಹೇಗೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಗ್ರಹಗತಿಗಳು ಅನಿರೀಕ್ಷಿತವಾಗಿ ಬದಲಾವಣೆಗಳು ಆದಾಗ ಜಾತಕದಲ್ಲಿ ಅದರ ಪ್ರಭಾವದಿಂದ ವಿಪತ್ತುಗಳು ಬರುತ್ತೆ, ಅನಾರೋಗ್ಯದ ವಿಪತ್ತು ಅಂತ. ಆದ್ದರಿಂದ ಶಸ್ತ್ರಚಿಕಿತ್ಸೆ ಆಗ್ಬೋದು, ಕೆಲವೊಂದು ಅಂಗಗಳು ನ್ಯೂನ ಆಗಬಹುದು, ಅಪಘಾತಗಳಾಗ್ಬೋದು, ಯಾವುದೋ ಒಂದು ಕಾರಣದಿಂದ. ಆದ್ದರಿಂದ ಕೇತು ರೋಗಸ್ಥಾನದಲ್ಲಿ ಇರುವುದರಿಂದ ನೀವು ಅನಿರೀಕ್ಷಿತವಾದಂತಹ ರೋಗಗಳು ಬರತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ತುಂಬ ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಈ 30 ವರ್ಷದಿಂದ 60 ವರ್ಷದ ಅವಧಿಯಲ್ಲಿ, ಆ ವಯಸ್ಸಿನಲ್ಲಿ ಯಾರು ಇರ್ತಾರೋ ಅವರಿಗೆ, ಈ ಮೀನರಾಶಿಯನ್ನು ಹೊಂದಿರತಕ್ಕಂಥವರಿಗೆ ಈ ಒಂದು 2020ರಲ್ಲಿ ಅನಾರೋಗ್ಯ ಕಾಣತಕ್ಕಂತಹದ್ದು ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲಿ ಯಾವುದೇ ಒಂದು ಸರ್ಕಾರಿ ಕ್ಷೇತ್ರದ ಒಂದು ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಅದರಲ್ಲೂ ಕೂಡ ಕುಜ 2ನೇ ಮನೆ ಅಧಿಪತಿಯಾಗಿರುವುದರಿಂದ ಆರಕ್ಷಕ ವೃತ್ತಿ ಅಥವಾ ಯಾವುದೇ ಒಂದು ಸೇವಾ ಕ್ಷೇತ್ರ ಅಥವಾ ಸೈನಿಕ ವೃತ್ತಿ ಇಂತಹದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ವರ್ಷದಲ್ಲಿ ಅದು ಫಲಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ವಿದೇಶ ಪ್ರಯಾಣದ ಯೋಗವೂ ಕೂಡ ಇದೆ. ವೈದ್ಯಕೀಯ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವರು, ಅಥವಾ ಆ ಒಂದು ಪರೀಕ್ಷೆ ಅಥವಾ ಅದಕ್ಕೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ವರ್ಷದಲ್ಲಿ ಅದು ಯಶಸ್ವಿ ಆಗ್ತೀರಾ ಅಂತ. ವೈದ್ಯಕೀಯ ಒಂದು ಸೀಟ್ ಸಿಗಬಹುದು, ಅದರಲ್ಲಿ ಸಾಧನೆ ಮಾಡ್ಬೋದು, ವಿದೇಶಕ್ಕೆ ಹೋಗ್ಬೋದು, ಇಂತಹದ್ದೆಲ್ಲ ವರ್ಷದ ಅಂತ್ಯದಲ್ಲಿ ಉಂಟಾಗುತ್ತೆ.
ಜೊತೆಯಲ್ಲಿ ಈ ಮೀನರಾಶಿಯವರು ಪ್ರಮುಖವಾಗಿ ಶನಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಬೇಕು. 7:30 ನಡೀತಾ ಇರುವುದರಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಲಲಿತ ಸಹಸ್ರನಾಮವನ್ನು, ದುರ್ಗಾ ಅಪರಾಧ ಕ್ಷಮಾಪಣ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು, ಗಣಪತಿ ಕವಚ ಅನ್ನತಕ್ಕಂಥದ್ದಿದೆ, ಇದನ್ನು ಪಠಿಸಿ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಭೇಟಿಯನ್ನು ಕೊಡಿ. ಈ ವರ್ಷದಲ್ಲಿ ವಿಶೇಷವಾಗಿ ಶನಿ ಶಾಂತಿ ಮತ್ತು ಗುರು ಶಾಂತಿಯನ್ನು ನವಗ್ರಹ ಪುರಸ್ಸರವಾಗಿ ಮಾಡತಕ್ಕಂತಹ ಕ್ರಮದಲ್ಲಿ ಹವನವನ್ನು ಆಚರಿಸಿಕೊಳ್ಳಿ. ಇನ್ನು ಯಾರು ಸೀನಿಯರ್ ಸಿಟಿಜನ್ಸ್ 60 ವರ್ಷ ದಾಟಿರ್ತಕ್ಕಂಥವ್ರು ಮೀನರಾಶಿ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಆದ್ದರಿಂದ ಇವರು ರಾಮನಾಮ ಲೇಖನವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಕನಿಷ್ಠ ಪಕ್ಷ 108 ನಾಮಗಳನ್ನಾದರೂ ಕೂಡ ಪಠಿಸಿ ಅಥವಾ ಅದನ್ನು ಲೇಖನದಲ್ಲಿ ರಾಮನಾಮವನ್ನು ಬರೀತಕ್ಕಂಥದ್ದು, ಇದನ್ನು ಮಾಡಿದಾಗ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾವುದಕ್ಕೂ ಕೂಡ ನಾನು ಹೇಳಿರ್ತಕ್ಕಂತಹ ಪರಿಹಾರವನ್ನು ನೀವು ಶ್ರದ್ಧಾಭಕ್ತಿಗಳಿಂದ ಆಚರಿಸಿಕೊಂಡಾಗ ಜಾತಕದಲ್ಲಿ ಎಷ್ಟೇ ದೋಷ ಇರಲಿ, ಗೋಚಾರದಲ್ಲಿ ಇಂತಹ ಗ್ರಹಗತಿಗಳಿದ್ದರೂ ಕೂಡ ಅದರ ಒಂದು ಕೆಟ್ಟ ಪರಿಣಾಮವನ್ನು ಗಣನೀಯ ಮಟ್ಟದಲ್ಲಿ ನಾವು ಕಡಿಮೆ ಮಾಡುವುದಕ್ಕೆ ಸಾಧ್ಯ ಇದೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.